ರಾಗಿ ಮುದ್ದೆಗೋಸ್ಕರ 1 ಗ್ಲಾಸ್ ರಾಗಿ ಹಿಟ್ಟಿಗೆ ಅಂದಾಜಾಗಿ 2 ಗ್ಲಾಸ್ ಅಷ್ಟು ನೀರ್ ತಗೊಂಡಿನಿ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 1.5 ಗ್ಲಾಸ್ ನೀರ್ ಹಾಕಿ ಸ್ಟವ್ ಮೇಲೆ ಕುದಿಯಕ್ಕೆ ಇಟ್ಟಿದ್ದೀನಿ. ಉಳಿದಿರೋ ಅರ್ಧ ಗ್ಲಾಸ್ ನೀರಲ್ಲಿ 1-2 ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಕಲ್ಸ್ಕೊಂತಾ ಇದೀನಿ. ಗಂಟಿಲ್ದೆ ತರ ಕುದಿತಾ ಇರೋ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟಿಂದು ನೀರಿತ್ತಲ್ಲ ಅದನ್ನ ಹಾಕೊಂಡು ಕಲ್ಸ್ಕೋಬೇಕು. ಒಂದು ಕುದಿ ಬಂದ್ಮೇಲೆ 1 ಗ್ಲಾಸ್ ಅಷ್ಟು ರಾಗಿ ಹಿಟ್ಟು ಹಾಕೊಂಡು ಹಿಟ್ಟು ಹಾಕಿದ ತಕ್ಷಣ ಕೈ ಆಡ್ಸೋದಿಲ್ಲ ನಾನು, ಹಿಟ್ಟೆಲ್ಲ ಒಳಗೆ ಹೋಗ್ಬೇಕು ಈ ತರ. ಈಗ ಮುದ್ದೆ ಮಾಡೋ ಕೋಲ್ ತಗೊಂಡು ಈ ತರ ಚೆನ್ನಾಗಿ ಕಲ್ಸ್ಕೋಬೇಕು. ಈಗ ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂತೀನಿ. ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ಇಲ್ಲಿ ಮುದ್ದೆ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸ್ಟವ್ನ ಕಡಿಮೆ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ತರ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಶೇಂಗಾ ಚಟ್ನಿ, ಶೇಂಗಾ ಗೊಜ್ಜು, ಸೊಪ್ಪಿನ ಸಾರು, ಬೇಳೆ ಸಾಂಬಾರು ಬೆಸ್ಟ್ ಕಾಂಬಿನೇಷನ್. ಅವರೆಕಾಳು ಸಾರು. ಆವತ್ತಿನ ದಿನ ನಾನು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಬಸ್ಸಾರು ಮಾಡಿದ್ದೆ.